ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಇನ್ನೇನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಇದು ಲಾಸ್ಟ್ ಪೇಪರು. ಆಲ್ರೆಡಿ ನಾನು 5 ಮಿಡ್ ಟರ್ಮ್ ಪೇಪರನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಅಂತ ಹೇಳಿದರೆ ಇದೇ ಪೇಪರ್ ಬರುತ್ತೆ ಅಂತಲ್ಲ, ಎಕ್ಸಾಮ್ ಏನು ಬರ್ತಾ ಇದೆ ನಿಮಗೆ ಅದಕ್ಕೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಿಗೆ ನಿಮಗೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ್ಯಾವ ಕ್ವಶನ್ಸು ಇಂಪಾರ್ಟೆಂಟು, ಯಾವುದ್ಯಾವುದನ್ನು ಓದ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. 5 ಪೇಪರ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಯಾವ್ದು ಕ್ವಶನ್ಸು ಮೋಸ್ಟ್ ರಿಪೀಟೆಡ್ ಅನ್ನೋದನ್ನು ನೀವು ಅನಲೈಸ್ ಮಾಡಿ ಓದ್ಕೊಳ್ಬಹುದು. ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, 1 ವರ್ಡು, 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು, ಲಾಸ್ಟಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಎಲ್ಲವನ್ನು ನೀಟಾಗಿ ನೋಡ್ಕೊಳ್ಬೇಕು. ಇದು ಲಾಸ್ಟ್ ಪೇಪರು. ನೆಕ್ಸ್ಟು ನಿಮ್ಮ ಬಿಸ್ನೆಸ್ ಸ್ಟಡೀಸು, ಅಕೌಂಟೆನ್ಸಿ, ಹಿಸ್ಟ್ರಿ, ಕನ್ನಡ, ಇಂಗ್ಲೀಷ್ ಇದಕ್ಕೆ ಸಂಬಂಧಪಟ್ಟಾಗೆ ಮಿಡ್ ಟರ್ಮ್ ಪೇಪರ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಇಲ್ಲಿ ಪಾರ್ಟ್ ಎಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಕೊಂಡು ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. 4 ಆಪ್ಷನ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಹಿಯರ್ ಫಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ ಸ್ಟಡಿ ಅಂತ ಇದೆ. ಇದಕ್ಕೆ ಆನ್ಸರು ಕನ್ಸ್ಯೂಮರ್ ಬಿಹೇವಿಯರ್. The consumption bundles that are available to the consumer depend on dash ಅಂತ ಇದೆ. Price and income. When the supply curve is vertical, the elasticity of supply is dash. Elasticity of supply is equal to 0 answer. The firms can earn supernormal profit as long as the price is greater than the minimum of average cost. One, the year of the greatest depression, answer 1929. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು, ಬ್ರ್ಯಾಕೆಟಲ್ಲಿ ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಡ್ಯಾಶ್ನ ಫಿಲಪ್ ಮಾಡಬೇಕು. ಹಿಯರ್ ಸಿಕ್ಸ್ತ್ ಒನ್, ಡ್ಯಾಶ್ ಈಸ್ ಎ ಸೆಟ್ ಆಫ್ ಅರೇಂಜ್ಮೆಂಟ್ಸ್ ವೇರ್ ಎಕನಾಮಿಕ್ ಏಜೆಂಟ್ಸ್ ಕ್ಯಾನ್ ಫ್ರೀಲಿ ಎಕ್ಸ್ಚೇಂಜ್ ದೇರ್ ಎಂಡೋಮೆಂಟ್ ಆರ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ಇದಕ್ಕೆ ಆನ್ಸರು ಮಾರ್ಕೆಟ್ ಎಕಾನಮಿ, ಅಥವಾ ಇಲ್ಲಿ ಮಾರ್ಕೆಟ್ ಅಷ್ಟೇ ಕೊಟ್ಟಿದ್ದಾರೆ, ಮಾರ್ಕೆಟ್. ಮೆಥಡ್ ಆಫ್ ಆ್ಯಡಿಂಗ್ ಟು ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಈಸ್ ಕಾಲ್ಡ್ ಡ್ಯಾಶ್ ಹಾರಿಜಾಂಟಲ್ ಸಮ್ಮೇಷನ್. Next one, marginal product and average product curves are dash in shape, inverse U-shaped. Next one, dash is a tax that the government impose per unit sale of output, answer unit tax. Last one, it is assumed that in a perfectly competitive market an dash is at play, invisible hand. Match the following. Normative economics, evaluate the mechanism. Linear demand curve D into P is equal to the A minus BP. SMC delta TC divided by delta Q. Pi TR minus TC. Fifth one, possibility of supernormal profit, answer attraction of new firms. ನೆಕ್ಸ್ಟು 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಆಲ್ರೆಡಿ ಇಷ್ಟು ಪೇಪರ್ಗಳನ್ನ ಅಪ್ಲೋಡ್ ಮಾಡಿರೋದ್ರಿಂದ 1 ಮಾರ್ಕಿಗೆ ಇಂಪಾರ್ಟೆಂಟಾಗಿ ಯಾವ್ಯಾವ ಕ್ವಶನ್ಸ್ಗಳು ಬರುತ್ತೆ ಅನ್ನುವಂತಹ ಗೆಸ್ಸು ನಿಮಗೆ ಬಂದಿರುತ್ತೆ. ಅದೇ ರೀತಿಯಾಗಿ ಪಾರ್ಟ್ ಬಿಯಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ಇಷ್ಟು ಪೇಪರ್ ಏನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲವೂ ಕೂಡ ಮ್ಯಾಚ್ ಮಾಡಿ ನೋಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನೇ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಪೇಪರ್ನ ಓದ್ಕೊಂಡು ಹೋಗೋದಲ್ಲ. ಸೊ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗಿ ಎಷ್ಟು ಪೇಪರ್ ಬಂದಿದೆ ಎಲ್ಲವನ್ನು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಓದ್ಕೊಳ್ಬೇಕು. ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ಪಾರ್ಟ್ ಸಿಯಲ್ಲಿ 4 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದೆ. ಕರೆಕ್ಟಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಓದಿ. ಹಿಯರ್ ಪಾರ್ಟ್ ಡಿಯಲ್ಲಿ 6 ಮಾರ್ಕ್ಸಿನ ಕ್ವಶನ್ಸು. ನೆಕ್ಸ್ಟು ಲಾಸ್ಟ್ ಒನ್ ಪಾರ್ಟ್ ಇಯಲ್ಲಿ ಕೇಳುವಂತಹ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು. ಇದು ಕೂಡ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್. ಇದು ಕನ್ಸ್ಯೂಮರ್ ವಾಂಟ್ಸ್ ಏನಿದೆ ಅದ್ರದ್ದು ಬಗ್ಗೆ ಸಂಬಂಧಪಟ್ಟಿರುವಂತಹ 5 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ಮು. ನೆಕ್ಸ್ಟು ಮಿಸ್ಸಿಂಗ್ ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿಕೊಂಡು ಒಂದು ಪ್ರಾಬ್ಲಮ್ನ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಎನಿ 2ಗೆ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಎಕ್ಸ್ಟ್ರಾ ಇನ್ನೊಂದು ನಾನು ಆಲ್ರೆಡಿ ಹೇಳಿದೆ, ಟೋಟಲ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ, ಅವರೇಜ್ ರೆವಿನ್ಯೂ ಏನಿದೆ ಇದು ಕೂಡ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿರಬೇಕು. ಇದರಲ್ಲಿ ಯಾವುದನ್ನು ಕೂಡ ಇದು ಇಂಪಾರ್ಟೆಂಟ್ ಚಾಯ್ಸ್ ಇಟ್ಕೋಬೇಡಿ. 3 ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಇದು ಬಿಟ್ಟು ರಿಮೈನಿಂಗ್ ಏನು ಪೇಪರ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಕೂಡ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಯಾವುದಿದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ಈಸಿಯಾಗಿ 10 ಮಾರ್ಕ್ಸಿನ ತಗೊಳ್ಳುವಂತಹ ಒಂದು ಸೆಕ್ಷನ್ ಪಾರ್ಟ್ ಇ. ಹಾಗಾಗಿ ಇದನ್ನು ಗಿವ್ ಅಪ್ ಮಾಡಬೇಡಿ ಮಕ್ಕಳು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೆಕ್ಸ್ಟ್ ಬರುವಂತಹ ವೀಡಿಯೋಸ್ಗಳ ಅಪ್ಡೇಟ್ ನಿಮಗೆ ಬರಬೇಕು, ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್.